देखा, पेरिस देखा, लंदन देखा, पेरिस देखा और देखा जापान। माइकल देखा, एल्विस देखा, सब देखा मेरी जान। सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान। ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया। ये मेरा इंडिया, ये मेरा इंडिया। I love my India, I love my India। ಗೊತ್ತಿದೆ ಯಾರಿಗಾದ್ರು? ವಿದ್ಯಾರ್ಥಿಗಳು ಮುಂದೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿನೇ ಸ್ಟಡಿ ಮಾಡ್ಬೇಕಲ್ಲ, ಮತ್ತೆ ಬೇರೆದವ್ರು ಸ್ಟಡಿ ಮಾಡಿದ್ರೆ ವಿದ್ಯಾರ್ಥಿ ಹೆಂಗೆ ಮುಂದೆ ಹೋಗ್ತಾನೆ? ಹೌದಿಲ್ಲ? ವಿದ್ಯಾರ್ಥಿ ಒಂದು ಅಂಶ. ಎರಡನೇ ಅಂಶ ಅವ್ರು ಹೇಳ್ತಾ ಇದ್ರು ಪಾಲಕರು ಅಂತ. ಮೂರನೇ ಅಂಶ ಏನಪ್ಪಾ? ಶಿಕ್ಷಕರು. ಇವು ಮೂರು ಅಂಶಗಳು ಒಂದು ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಓದಿದ್ದಾದ್ರೆ ಒಬ್ಬ ವಿದ್ಯಾರ್ಥಿ ಮುಂದೆ ಹೋಗಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾದ್ರೆ ಏನಪ್ಪಾ ಅವ್ರು ಹೇಳ್ತಾರೆ ಒಂದು ಇದ್ರೊಳಗೆ, ವಿದ್ಯಾರ್ಥಿಯ ಕನಸು, ಪಾಲಕರ ಬೆಂಬಲ, ಶಿಕ್ಷಕರ ಮಾರ್ಗದರ್ಶನ. ಮೂರು ಇದ್ರ ವಿದ್ಯಾರ್ಥಿ ಸಕ್ಸಸ್ಫುಲ್ ಆಗಿ ರೆಡಿ ಆಗ್ತಾನೆ. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ? ನಾನು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನಾನು ನಿಮ್ ತರನ ಒಬ್ಬ ವಿದ್ಯಾರ್ಥಿ, ಹಳ್ಳಿಯೊಳಗೆ ಓದಿದ್ದು, ಅಡಿಹುಡಿ ಶಾಲೆಯಲ್ಲಿ ಓದಿದ್ದು. ಆದ್ರೆ ನಮ್ಮ ಮನೆ ಎಲ್ಲಿತ್ತಪ್ಪ ಅಂದ್ರೆ 3 ಕಿಲೋಮೀಟರ್ ನಂತರ, ಅಂದ್ರೆ ತೋಟ ಅಂತಾರಲ್ಲ, ನಾವು ಆ ಥರ ತೋಟದಾಗ ಇದ್ದೀವಿ. ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮುಂಜಾನೆ ಎದ್ದು ಕೂಡಲೇ ಸ್ನಾನ ಗೀನ ಮಾಡಿ ದೇವ್ರ ಪೂಜೆ ಮಾಡಿ ಪಾಟಿ ಎಲ್ಲ ತಗೊಂಡು ಸಾಲಿ ಹೋಗೋದು. ಹೆಂಗ್ ಹೋಗೋದು ಅಂದ್ರೆ 1 ತಾಸು ನಡೀತು. ಯಾಕಂದ್ರೆ ಎಲ್ಲ ನಮ್ಮ ದೋಸ್ತರು ಎಲ್ಲಾರನ್ನೂ ಕರ್ಕೊಂಡು ನಾವು ಹಾದಿಯೊಳಗೆ ಬರ್ಬೇಕಂದ್ರೆ ಪಂಡಿತ್ ಬಾರಪ್ಪ, ಭಗವಂತ ಬಾರಪ್ಪ, ಅವ್ರು ಬಾರಪ್ಪ, ಇವ್ರು ಬಾರ ಅಂತ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಓದೋಣ ಅಂತ ಒಂದು ಆಸೆ. ಸೊ ಹಿಂಗಾಗಿ ನಡ್ಕೊಂಡು ಬಂದು 3 ಕಿಲೋಮೀಟರ್ ವರೆಗೆ ನಡ್ಕೊಂಡು ಬಂದು ಸ್ಕೂಲಲ್ಲೆಲ್ಲ ಓದ್ತಾ ಇದ್ದೀವಿ. ಸೊ ಹಂಗೆ ವಿದ್ಯಾರ್ಥಿಗಳಿಗೆ ಮುಖ್ಯ ಏನ್ ಬೇಕಾಗಿತ್ತಪ್ಪ ಅಂದ್ರೆ ಮನಸ್ಸು. ಒಂದು ನಾನು ಓದ್ಬೇಕಪ್ಪ ಅನ್ನುವಂಥ ಒಂದು ಮನಸ್ಸು ಬೇಕಂತೇಳಿ. ಆ ಮನಸ್ಸು ಇರ್ಲಿಲ್ಲ ತಿಳ್ಕೊಂಡ್ರೆ ನಿಮ್ಗೆ ಏನಾಕೈತಿ? ಯಾರಿಗೂ ಅದು ಇಂಟ್ರೆಸ್ಟ್ ಬರಂಗಿಲ್ಲ. ಒಂದು ಇಂಟ್ರೆಸ್ಟ್ ಇರ್ಬೇಕು. ಆ ಇಂಟ್ರೆಸ್ಟ್ ಬಹಳ ಮುಖ್ಯ. ಮತ್ತೆ ಎರಡನೇದ್ದು, ವಿದ್ಯಾರ್ಥಿಗಳಾದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಗುರುಗಳಿಗೆ ಬಹಳ ಗೌರವದಿಂದ ನೋಡ್ಕೋಬೇಕು. ಎಲ್ಲಾರು ಏನ್ ಬೇಕಾದ್ ಮಾತಾಡ್ತಾರ. ನಾನು ಒಬ್ಬ ದೋಸ್ತ ನಮ್ಮೊಬ್ಬರ ಟೀಚರ್ ಇದ್ರು, ಕಲಮಡಿ ಟೀಚರ್ ಅಂತ. ಈಗಿಲ್ಲ, ಅವರು ತೀರ್ಕೊಂಡು ಹೋಗಿದ್ದಾರೆ. ಕುಲಕರ್ಣಿ ಸರ್, ಕಲಮಡಿ ಅವ್ರಿಗೆ ಕಲಮಡಿ ಊರು ಕುಲಕರ್ಣಿ ಟೀಚರ್ ಅಂತ ಇದ್ರು. ಅವ್ರು ಏನಿತ್ತಪ್ಪ ಅಂದ್ರೆ ಒಂದು ಕಣ್ಣಿರ್ಲಿಲ್ಲ. ಬಟ್ ಅದ್ರ ಎಷ್ಟೊಂದು ತರಬೇತಿ ಇರ್ತದೆ ಮಕ್ಕಳಿಗೆ ಯಾವ ತರ ಆದ್ರೆ ಏನಾಗ್ತಿತ್ತು ಅಂದ್ರೆ ಕೆಲವು ಹುಡುಗರು ಎಷ್ಟೊಂದು ಗೌರವ ಏನ್ ಕೊಡ್ತಿದ್ದಪ್ಪ ಅಂದ್ರೆ ಅಂದ್ರೆ ತಪ್ಪಲ್ಲ ಅದ. ಗುರುಗಳಿಗೆ ನಾವು ಸರಿಯಾಗಿ ಮರ್ಯಾದೆ ಕೊಡ್ಬೇಕಪ್ಪ ಅಂದ್ರೆ, ಸರ್ ಎಲ್ಲಿ ಹೋಗ್ಬೇಕು, ಗುರುಗಳಿಗೆ ನಾನು ಏನ್ ಮಾಡ್ಬೇಕು, ನೀವು ನನಗೆ ಏನ್ ಕಲಿಸ್ತೀರಾ, ಕ್ವಶನ್ಸ್ ಏನಾದ್ರು ಕ್ವಶನ್ಸ್ ಕೇಳ್ಬೇಕಲ್ಲ. ಆದ್ರೆ ಗುರುಗಳಿಗೆ ಗೌರವವಾಗಿ ನೋಡ್ಕೋಬೇಕು. ಕೆಲವೊಂದು ಜನ ಹೇಳ್ತಾ ಇದ್ರು ಹಂಗೆಲ್ಲ ಅನ್ಬಾರ್ದು, ಹೌದಿಲ್ಲ? ಸೊ ಅದಕ್ಕೆ ವಿದ್ಯಾರ್ಥಿಗಳ ಲಕ್ಷಣ ಏನಪ್ಪಾ ಅಂದ್ರೆ ಶಿಕ್ಷಕರನ್ನ ಗೌರವವಾಗಿ ನೋಡ್ಕೋಬೇಕು, ಕಲಿಯುವಂತ ಒಮ್ಮನ್ಸು ಇರಬೇಕು. ಮತ್ತೆ 3ನೇ ಪಾಯಿಂಟ್ ಅವ್ರು ಬರೀತಾರ ಆ ಬುಕ್ಕಲ್ಲಿ, ಅಮೆರಿಕ ಬುಕ್ಕಲ್ಲಿ ಬರೀತಾರ. 3ನೇ ಪಾಯಿಂಟ್ ಏನ್ ಬರೀತಾರ? ಎಲ್ಲ ಸ್ವಲ್ಪ ಜಾತಿಗಳು ಇರ್ಬೋದು,
ಆದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ये ಕಾನ್ಸಂಟ್ರೇಷನ್ दुनिया ಎಲ್ಲ एक दुल्हन दुल्हन के माथे की बिंदिया ये मेरा इंडिया I love my India ಇಲ್ಲಿವರೆಗೆ